ರಾಜ್ಯಾದ್ಯಂತ ಆರ್ಥಿಕ ಮತ್ತು ಸಾಮಾಜಿಕ ಸರ್ವೆಯನ್ನು ನಡೆಸಲಾಗಿದೆ. ಇದರ ನಡುವೆ ಕೆಲವೊಂದಷ್ಟು ಗೊಂದಲಗಳು ಈಗಾಗಲೇ ಸೃಷ್ಟಿಯಾಗಿರುವಂತದ್ದು. ರಾಜ್ಯಾದ್ಯಂತ ಆರ್ಥಿಕ ಮತ್ತು ಸಾಮಾಜಿಕ ಸರ್ವೆಯನ್ನು ನಡೆಸಲಾಗಿದೆ. ಗೊಂದಲವನ್ನ ಮೂಡಿಸಿದೆ ಶಿಕ್ಷಣ ಇಲಾಖೆಯ ಸುತ್ತೋಲೆ. ಒಬಿಸಿ ಆಯೋಗದ ಆದೇಶಕ್ಕೂ ಮುನ್ನ ಆದೇಶವನ್ನ ಹೊರಡಿಸಲಾಗಿದೆ. ಜಾತಿ ಗಣತಿಗೆ ಗೊಂದಲ, ಆಕ್ಷೇಪವನ್ನ ಎತ್ತಿದೆ ಆಯೋಗದಿಂದ. 2-3 ದಿನಗಳಲ್ಲಿ ಸರ್ವೆ ಅಂತ್ಯಕ್ಕೆ ಆಯೋಗದಿಂದ ಈಗಾಗಲೇ ತಾಕೀತನ್ನ ಮಾಡಲಾಗಿದೆ. ಸರ್ಕಾರದ ಕ್ರಮಕ್ಕೆ ಹಿಂದುಳಿದ ಆಯೋಗ ತಕರಾರನ್ನ ಮಾಡಿದೆ. ಗೊಂದಲ ಗದ್ದಲಕ್ಕೆ ಇತಿಶ್ರೀಯನ್ನ ಹಾಡಲು ಸಿಎಂ ಸಿದ್ದರಾಮಯ್ಯ ಈಗಾಗಲೇ ಮುಂದಾಗಿದ್ದಾರೆ. ಇವತ್ತು ಮಹತ್ವದ ಸಭೆಯನ್ನ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸಭೆಯನ್ನ ಕರೆದು ಸಾಕಷ್ಟು ವಿಚಾರಗಳ ಬಗ್ಗೆ ಇವತ್ತು ಚರ್ಚೆಯನ್ನ ಕೂಡ ನಡೆಸಲಿದ್ದಾರೆ. ಸೆಪ್ಟೆಂಬರ್ 22ನೇ ತಾರೀಕಿನಿಂದ ಈಗಾಗಲೇ ಜಾತಿ ಗಣತಿ ಸಮೀಕ್ಷೆಯನ್ನ ಆರಂಭವನ್ನ ಮಾಡಲಾಗಿದೆ. ಸಾಕಷ್ಟು ಗೊಂದಲ ಉಂಟಾಗಿತ್ತು. ಅಂದ್ರೆ ಸಮೀಕ್ಷೆಯನ್ನ ಮಾಡಬಾರದು, ಮುಂದೂಡಬೇಕು ಅಂತ ವಿಪಕ್ಷ ನಾಯಕರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಜೊತೆಗೆ ಸಾಕಷ್ಟು ಸ್ವಪಕ್ಷದ ನಾಯಕರು ಕೂಡ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಅದೆಲ್ಲದರ ನಡುವೆ ಇದೀಗ ಸಿಎಂ ಸಿದ್ದರಾಮಯ್ಯವರು ಸೆಪ್ಟೆಂಬರ್ 22ನೇ ತಾರೀಕಿನಿಂದ ಜಾತಿ ಗಣತಿ ಸಮೀಕ್ಷೆಯನ್ನ ಆರಂಭ ಮಾಡಿದ್ರು. ಇದಕ್ಕೆ ಈಗಾಗಲೇ 1,70,000ಕ್ಕೂ ಹೆಚ್ಚು ಗಣತಿದಾರರನ್ನ ನೇಮಕವನ್ನ ಕೂಡ ಮಾಡಲಾಗಿದೆ. ಈಗ ವಿಚಾರ ಏನಪ್ಪಾ ಅಂತ ಅಂದ್ರೆ, ಗಣತಿ ಏನೋ ಇವತ್ತು ಕಂಪ್ಲೀಟ್ ಆಗಬೇಕಿತ್ತು. ಅಂದ್ರೆ ಅಕ್ಟೋಬರ್ 7ಕ್ಕೆ ಜಾತಿ ಗಣತಿ ಸಮೀಕ್ಷೆ ಮುಕ್ತಾಯ ಆಗುತ್ತೆ ಅಂತ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಹೇಳಿದ್ರು. ಅದರ ಜೊತೆಗೆ ಜಿಬಿಯ ವ್ಯಾಪ್ತಿಯಲ್ಲಿ ಕೆಲವೊಂದಷ್ಟು ಸಮಸ್ಯೆಗಳಿಂದ ಜಾತಿ ಗಣತಿ ಸಮೀಕ್ಷೆಯನ್ನ 9 ದಿನಗಳು ಆದ್ಮೇಲೆ ಸಮೀಕ್ಷೆಯನ್ನ ಪ್ರಾರಂಭ ಮಾಡಿದ್ದಾರೆ. ಅಂತಂದ್ರೆ ಮೊನ್ನೆ ಅಷ್ಟೇ ಈಗಾಗಲೇ ಸಮೀಕ್ಷೆಯನ್ನ ನಡೆಸಲಾಗಿದೆ. ಇಂತಹ ಸಂದರ್ಭದಲ್ಲಿ ಇಲ್ಲಿ ಅಂದ್ರೆ ಜಿಬಿಯ ವ್ಯಾಪ್ತಿಯಲ್ಲಿ ಬರೀ 20% ಮಾತ್ರ ಸಮೀಕ್ಷೆ ಆಗಿತ್ತು. ಹಾಗಾಗಿ ಈ ಸಮೀಕ್ಷೆಯನ್ನ ಕೆಲವೊಂದಷ್ಟು ದಿನ ಈಗಾಗಲೇ ವಿಸ್ತರಣೆಯನ್ನ ಕೂಡ ಮಾಡಲಾಗಿದೆ. ಕೆಲವೊಂದಷ್ಟು ಗೊಂದಲ ಇತ್ತು ಶಿಕ್ಷಕರಲ್ಲೂ ಕೂಡ. ಅಂದ್ರೆ ನಾಳೆಯಿಂದ ಶಾಲೆಗಳು ಪ್ರಾರಂಭ ಆಗ್ತಾ ಇದೆ, ಶಾಲೆಗಳಿಗೆ ಹೋಗ್ಬೇಕಾ ಅಥವಾ ಸಮೀಕ್ಷೆಯಲ್ಲೇ ಮುಂದುವರಿಬೇಕಾ ಅಂತ ಶಿಕ್ಷಕರಲ್ಲೂ ಕೂಡ ಈಗಾಗಲೇ ಕೆಲವೊಂದಷ್ಟು ಗೊಂದಲ ಇತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದಿಂದಲೇ ಕೂಡ ಈಗಾಗಲೇ ಆದೇಶವನ್ನ ಹೊರಡಿಸಲಾಗಿದೆ. ಅಂದ್ರೆ ಅಕ್ಟೋಬರ್ 24ರವರೆಗೆ ವಿಸ್ತರಣೆಯನ್ನ ಮಾಡಲಾಗಿದೆ ಜಿಬಿಎ ವ್ಯಾಪ್ತಿಯಲ್ಲಿ. ಇನ್ನು ಬೇರೆ ಬೇರೆ ಭಾಗಗಳಲ್ಲಿ ಅಕ್ಟೋಬರ್ 12ರವರೆಗೆ ಜಾತಿ ಗಣತಿ ಸಮೀಕ್ಷೆ ಏನಿತ್ತು ಅದಕ್ಕೆ ಈಗಾಗಲೇ ವಿಸ್ತರಣೆಯನ್ನ ಕೂಡ ಮಾಡಲಾಗಿದೆ. ಆದ್ರೆ ಕೆಲವೊಂದಷ್ಟು ಗೊಂದಲ ಇದೆ. ಅಂತ ಅಂದ್ರೆ ಏನು ಅಂತ ಅಂದ್ರೆ, ಈಗ ಹಿಂದುಳಿದ ವರ್ಗಗಳ ಆಯೋಗ ಏನಿತ್ತು ಆ ಆಯೋಗ ಆಕ್ಷೇಪವನ್ನ ವ್ಯಕ್ತತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇನ್ನು ಒಬಿಸಿ ಆಯೋಗದ ಆದೇಶಕ್ಕೂ ಮುನ್ನ ಆದೇಶವನ್ನ ಹೊರಡಿಸಲಾಗಿದೆ. ಶಿಕ್ಷಣ ಇಲಾಖೆ ಸುತ್ತೋಲೆಯನ್ನ ಕೂಡ ಹೊರಡಿಸಿದೆ. ಅಂತಂದ್ರೆ ಶಿಕ್ಷಕರು ಬಂದು ಪಾಠ ಮಾಡಬೇಕು ಅಂತ ಶಿಕ್ಷಣ ಇಲಾಖೆಯಿಂದ ವಾದ ಮಾಡ್ತಾ ಇದ್ರೆ, ಸರ್ಕಾರದ ವಾದ ಏನಂತ ಇದೆ ಅಂದ್ರೆ ಬೆಳಿಗ್ಗೆ 8 ಗಂಟೆಯಿಂದ 1 ಗಂಟೆವರೆಗೂ ಪಾಠ ಮಾಡಬೇಕು, ಅದಾದ್ಮೇಲೆ ಗಣತಿಯನ್ನ ಮಾಡಬೇಕು ಅಂತ ಸರ್ಕಾರ ಈಗಾಗಲೇ ಆದೇಶವನ್ನ ಹೊರಡಿಸಿದೆ. ಜೊತೆಗೆ ಶಿಕ್ಷಕರನ್ನ ಏನು ಮನುಷ್ಯರು ಅನ್ಕೊಂಡಿದಾರ, ಏನ್ ಅನ್ಕೊಂಡಿದ್ದಾರೆ ಸರ್ಕಾರ ಅನ್ನೋದು ನಿಜವಾಗ್ಲೂ ಕೂಡ ಇಲ್ಲಿ ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ಅವ್ರು ಈಗಲೇ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸಿದ್ದಾರೆ. ಅಂದ್ರೆ ಒಂದ್ ಕಡೆ ಸರ್ವ ಸಮಸ್ಯೆ ಇದೆ, ಮತ್ತೊಂದ್ ಕಡೆ ಪ್ರೆಷರ್, ಕೆಲಸ ಮಾಡ್ಲೇಬೇಕು, ಇಷ್ಟು ದಿನಕ್ಕೆ ಇಷ್ಟು ಸರ್ವೆಯನ್ನ ಕಂಪ್ಲೀಟ್ ಮಾಡ್ಲೇಬೇಕು ಅನ್ನೋ ಪ್ರೆಷರ್ ಕೂಡ ಅವ್ರಿಗೆ ಇದೆ. ಅದ್ರ ಜೊತೆಗೆ ಸಮೀಕ್ಷೆಯನ್ನ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಕೆಲವೊಂದು ಮನೆಗಳಲ್ಲಿ ಅವರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಸಹಕಾರವನ್ನ ನೀಡ್ತಾ ಇಲ್ಲ. ಕೆಲವೊಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಂತಹ ಸಂದರ್ಭದಲ್ಲಿ ಸಿಟ್ಕೊಳ್ತಿದ್ದಾರೆ. ಅಂತ ಪರಿಸ್ಥಿತಿಯಲ್ಲಿ ಶಿಕ್ಷಕರು ಇದೀಗ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇದೀಗ ಪಾಠನೂ ಮಾಡ್ಕೊಂಡು ಸಮೀಕ್ಷೆಯನ್ನು ಮಾಡ್ಕೊಂಡು ಯಾವ ರೀತಿ ಅವ್ರು ಇರಬೇಕು, ಅವ್ರ ಮೆಂಟಲ್ ಹೆಲ್ತ್ ಏನಾಗ್ಬೇಡ ಹೇಳಿ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಇದೀಗ ಸಿಎಂ ಸಿದ್ದರಾಮಯ್ಯನವರು ಕೂಡ ಮೀಟಿಂಗ್ ಮಾಡಿ ಚರ್ಚೆ ಮಾಡಿ ಈ ವಿಚಾರಕ್ಕೆ ಒಂದು ಇತಿಶ್ರೀಯನ್ನ ಹಾಡಲಿದ್ದಾರೆ.